ಓಶೋ ಅವರ ಬೋಧನೆಗಳು ಬಹಳಷ್ಟು ಜನರ ದೃಷ್ಟಿಯಲ್ಲಿ ನೀವು ಬೋಧಿಸುವಂತಹ ವಿಷಯಗಳನ್ನೇ ಸ್ವಲ್ಪ ಮಟ್ಟಿಗೆ ಹೋಲುತ್ತಿತ್ತು ಅಂತ ಹೇಳ್ತಾರೆ. ಮತ್ತೆ ಕೊನೆಗೆ ಓಶೋ ಅವರನ್ನ ಕಲ್ಟ್ ಅಂತ ಕರೆದಿದ್ರು. ಈಗ ಮುಂದೆ ಬಂದು ತಮ್ಮ ಬಗ್ಗೆ ಸಮರ್ಥನೆ ನೀಡೋಕಾಗದ ಯಾರ ಬಗ್ಗೆನೂ ನಾನು ಕಾಮೆಂಟ್ ಮಾಡಲ್ಲ. ಅದನ್ನ ಮಾಡೋಕೆ ಇಷ್ಟ ಇಲ್ಲ. ಅದನ್ನ ಪಕ್ಕಕ್ಕಿಡೋಣ. ಬೋಧನೆ ಲಕ್ಷಾಂತರ ಜನರಿಗೆ ಕೆಲಸ ಮಾಡಿದೆ ಅಂದ್ರೆ ನೀವು ಅದನ್ನು ನಿಮಗೆ ಬೇಕಾದ್ದು ಕರೀರಿ. ಲಕ್ಷಾಂತರ ಜನರಿಗೆ ಕೆಲಸ ಮಾಡಿದೆ ಅಂತಾದ್ಮೇಲೆ ನಿಮಗೇನ್ ಸಮಸ್ಯೆ? ಬ್ರೈನ್ ವಾಶ್ ಮಾಡ್ತಿದ್ರು ಅಂತಾರೆ. ಸಾಕಷ್ಟು ಜನರ ಬ್ರೈನ್ಗಳು ವಾಶ್ ಆಗ್ಬೇಕು ಅನ್ಸುತ್ತೆ. ವಾಷಿಂಗ್ ಅಂದ್ರೆ ಸ್ವಚ್ಛ ಮಾಡೋ ಕೆಲಸ ಅನ್ಕೊಂಡಿದೀನಿ, ಕೊಳೆ ಮಾಡೋ ಕೆಲಸ ಅಲ್ಲ ಅಲ್ವಾ? ಯಾರು ಇದನ್ನ ಹೇಳ್ತಿದಾರೋ ಅವರೂ ಸಹ ತಾವಿರೋ ಸಮಾಜದಿಂದ ಪ್ರಭಾವಿತರಾಗಿರ್ತಾರೆ ಅಲ್ವಾ? ಮನುಷ್ಯ ಅಂದ್ರೆ ಯಾವುದ್ರಿಂದಲೋ ಪ್ರಭಾವಿತರಾಗಿರ್ತೀರಿ. ಯಾಕಂದ್ರೆ ಮನುಷ್ಯ 90% ಹೊರಗಿನಿಂದ ಕಲಿತದ್ದು, 10% ಮಾತ್ರ ಸಹಜ ಪ್ರವೃತ್ತಿ. ಹೊರಗಿನ ಕಲಿಕೆ ಜಾಸ್ತಿ ಇರೋದ್ರಿಂದ ನಿಮ್ಮ ತಂದೆ ತಾಯಿ ಕಲಿಸಿದ್ರೆ ಅದೂ ಬ್ರೈನ್ ವಾಷಿಂಗ್, ಶಾಲೆ ಕಲಿಸಿದ್ರೆ ಅದೂ ಬ್ರೈನ್ ವಾಷಿಂಗ್, ಸಮಾಜ ಸ್ನೇಹಿತರು ಕಲಿಸಿದ್ರೆ ಅದೂ ಬ್ರೈನ್ ವಾಷಿಂಗ್. ಅಂದ್ಮೇಲೆ ನನ್ನ ಜೊತೆ ಏನ್ ಸಮಸ್ಯೆ?